ವೆಲ್ಕಮ್ ಟು ಅನುಗ್ರಹ ಚಾನೆಲ್. ಇವತ್ತು ನಾವು ಕಂಚಲ ಮತ್ತು ಅಮಟೆಕಾಯಿ ಗೊಜ್ಜು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಂಚಲ ಬೊಕ್ಕ ಅಂಬಳೆ ಕಜಿಪ್ ಮಲ್ಪರೆಂಡು ಅಂಚ ಮಾತ ಸಾಮಾನು ಜತ್ತೊಂದುಲ್ಲೆ ಒಂದು ಕಂಚಲ ಎರಡು ಕಂಚಲ ಬೊಕ್ಕ ಅಂಬಡೆ ಐಕೆ ಬೋಡಾಪಿನ ಸಾಮಾನು 10-15 ಉದ್ದದ ಮುಂಚೆ ಅರ್ಧ ನೀರುಳ್ಳಿ ಜೈನಾಜಿ ಇಲ್ಲೇ ಮುಂಚೆ ಗಿಡ್ಡ ಮೆಣಸು ಪಕ್ಕ ನೆಕ್ಕೊಂತ ಕೊತ್ತಂಬರಿ ಪಾಡೆ 2 ಕೊತ್ತಂಬರಿ ಜೀರಿಗೆ ಬಡ ಸೊಪ್ಪು ಚೂರು ಸಾಸಿವೆ ಪಕ್ಕ ಒಂತೆ ಬೆಲ್ಲ ಒಂತೆ ಹಿಂಗು ಒಂಚೂರು ಪುಳಿ ಒಂದೇನು ಪೂರ ಗ್ರೈಂಡ್ ಮಲ್ತದೆ ಒಂದೇನು ಬೆಯ್ಯರದಿದ್ದು ಬೊಕ್ಕ ಐಕ್ ಬೋಡಪ್ಪಿನ ಬೇವಿನ ಸೊಪ್ಪು ನೀರುಳ್ಳಿ ಬೆಳ್ಳುಳ್ಳಿ ಬೊಕ್ಕ ಸಾಸಿವೆ ನೆಟ್ಟು ಒಗ್ಗರಣೆ ದೀದು ಟೇನು ಬೇಯ್ಪವೆ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ. ಅರಸಿನ ಹಾಕ್ತಾ ಇದ್ದೇನೆ. ಈಗ ಹಾಕಿಟ್ಟ ಮಸಾಲೆಯನ್ನು ರುಬ್ಬುತ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಈಗ ಮಸಾಲೆ ಕಡ್ದಾಯಿತು. ಇದು ಕಂಚಲಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೇನೆ. ಅದನ್ನು ಇನ್ನು ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ನೀರು ಹಾಕಿ ತೊಳೆದು ಇಡ್ತೇನೆ. ಮತ್ತು ಅಂಬಡೆ ಅಂತ ಹೇಳ್ತಾರೆ ತುಳುವಲ್ಲಿ. ಇದು ಅಮಟೆಕಾಯಿ, ಇದು ಸ್ವಲ್ಪ ಎಳತ್ತುಂಟು, ಇದಕ್ಕೆ ಸ್ವಲ್ಪ ಇದಾಗಿದೆ. ಅದನ್ನು ಇದಕ್ಕೆ ಹಾಕ್ತೇನೆ. ಈಗ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಇದು ತುಳುವಲ್ಲಿ ಅಂಬಡೆ ಹೇಳ್ತಾರೆ, ಕನ್ನಡದಲ್ಲಿ ಅಮಟೆಕಾಯಿ ಅಂತ ಹೇಳ್ತಾರೆ. ಅದನ್ನು ಇದಕ್ಕೆ ಹಾಕಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದ ಕಂಚಲವನ್ನು ತೆಗೆದು ನೀರಲ್ಲಿ ತೊಳೆದು ಬೇಯಲಿಕ್ಕೆ ಇಡ್ತೇನೆ. ಸ್ವಲ್ಪ ಬೇಗ ಬೇಯಲಿಕ್ಕೆ ಅಂತ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಈಗ ಕುಕ್ಕರಲ್ಲಿ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ಈಗ ಬೇಯಲಿಕ್ಕೆ ಇಡ್ತೇನೆ. ಅದು ಬೆಂದ ಮೇಲೆ ಒಗ್ಗರಣೆ ಹಾಕಲಿಕ್ಕೆ ಉಂಟು. ಕುಕ್ಕರ್ ಇಡ್ತಾ ಇದ್ದೇನೆ, ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಕಂಚಲ ಮತ್ತು ಅಂಬಡೆ ಇಟ್ಟದ್ದು ಬೆಂದಿದೆ ನೋಡುವ. ಒಳ್ಳೆ ಬೆಂದಿದೆ. ಈಗ ಒಂದು ಒಗ್ಗರಣೆ ಇಟ್ಟು ಆಮೇಲೆ ಮಸಾಲೆ ಹಾಕಲಿಕ್ಕೆ ಉಂಟು. ಈಗ ನಾನು ಒಂದು ಒಗ್ಗರಣೆಯನ್ನು ಇಡ್ತೇನೆ. ಈಗ ಗ್ಯಾಸ್ ಕತ್ತಿಸ್ತಾ ಇದ್ದೇನೆ. ಬಾಣಲೆಯನ್ನು ಇಟ್ಟೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸ್ವಲ್ಪ ತುಪ್ಪ ಸಾಕ್ತೇನೆ, ಯಾಕಂದರೆ ಕಂಚಲ ಸ್ವಲ್ಪ ಉಷ್ಣ, ಅದಕ್ಕಾಗಿ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಹಾಕ್ತೇನೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಸ್ವಲ್ಪ ಇಂಗು, ಸ್ವಲ್ಪ ಇವಾಗ ಬೇಯಿಸಿಟ್ಟ ಕಂಚಲ ಮತ್ತು ಅಮಟೆಕಾಯಿ
ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು, ಬಾಯಿ ಮುಚ್ಚಳ ಹಾಕುವ. ಸ್ವಲ್ಪ ಜಜ್ಜಿದ್ರೆ ಒಳ್ಳೆಯದಾಗ್ತದೆ. ಕಡ್ದಿಟ್ಟ ಮಸಾಲೆಯನ್ನು ಹಾಕು. ಸ್ವಲ್ಪ ನೀರು ಹಾಕು. ಸ್ವಲ್ಪ ಕುದಿಲಿಕ್ಕೆ ಇಡ್ತೇನೆ. ಉಪ್ಪು ಹಾಕ್ತೀನಿ. ಸರಿಯಾಗಿ ಕುದಿಲಿ. ಇವಾಗ ಕಂಚಲ ಮತ್ತು ಅಮಟೆಕಾಯಿ, ತುಳುವಳ್ಳಿ ಅಂಬಡೆ. ಕಂಚಲ ಮತ್ತು ಅಂಬಡೆ ಹಾಕಿದ ಪದಾರ್ಥ.